ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡಿನ 2 ಬಿಗ್ ಅಪ್ಡೇಟ್ ಬಗ್ಗೆ. ಅದು ಏನಪ್ಪಾ ಅಂತ ನೀವು ಕುತೂಹಲದಿಂದ ಕಾಯ್ತಾ ಇರ್ಬೋದು. ಹೌದು, ಇದು ಎಲ್ಲರಿಗೂ ಒಂದು ಸಿಹಿ ಸುದ್ದಿನೇ ಆಗಿದೆ. ಏನಪ್ಪಾ ಅಂತ ಅಂದರೆ, ಇಷ್ಟು ದಿನ ನಮ್ಮ ಕರ್ನಾಟಕ ಸರ್ಕಾರ 5 kg ಅಕ್ಕಿಗೆ ಮಾತ್ರ ದುಡ್ಡು ಕೊಡ್ತಾ ಇತ್ತು. ಆದರೆ ಕರ್ನಾಟಕ ಸರ್ಕಾರ ಬರೋದಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಹೇಳಿಕೆ ಕೊಟ್ಟಿತ್ತು 10 kg ನಾವು ಅಕ್ಕಿ ಕೊಡ್ತೀವಿ ಅಂತ. ಆದರೆ ಕಾರಣಾಂತರಗಳಿಂದ ಸ್ಟೋರೇಜ್ ಇಲ್ಲದ ಕಾರಣಕ್ಕೆ 10 kg ಕೊಡೋಕ್ಕಾಗಲಿಲ್ಲ. 5 kg ಹಣ ಮಾತ್ರ ಸಂಧಾನ ಮಾಡ್ತಾ ಇತ್ತು. ಯಾಕೆಂತಂದರೆ ಕೇಂದ್ರ ಸರ್ಕಾರದವರು ಕೂಡ ಆ ಟೈಮಲ್ಲಿ ನಾವು ರೇಷನ್ನ ಕೊಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ರಿಂದ 5 kg ಅಕ್ಕಿ ಮಾತ್ರ ಅದಕ್ಕೆ ಮಾತ್ರನೇ ದುಡ್ಡು ಕೊಡ್ತಾ ಇದ್ರು. ಆದರೆ ಇವಾಗ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದರೆ, ಇಷ್ಟು ದಿನ 5 kg ಅಕ್ಕಿಗೆ ದುಡ್ಡು ಕೊಡ್ತಾ ಇದ್ರಲ್ವ, 1 kgಗೆ 34 ರೂಪಾಯಿ, ಹಂಗೆ ಒಟ್ಟು 170 ರೂಪಾಯಿ ಹಣ ಸಂಧಾನ ಆಗ್ತಾ ಇತ್ತು ಬ್ಯಾಂಕ್ ಅಕೌಂಟಿಗೆ. ಆದರೆ ಯಾರ ಅಕೌಂಟ್, ಮನೆ ಯಜಮಾನಿ ಯಾರ ಅಕೌಂಟ್ ಇರುತ್ತೋ ಅವರ ಅಕೌಂಟಿಗೆ 170 ರೂಪಾಯಿ ಪ್ರತಿ ತಿಂಗಳು ಸಂಧಾನ ಆಗ್ತಾ ಇತ್ತು. ಆದರೆ ಇವಾಗ ಬಂದ್ಬಿಟ್ಟು ಅದರಲ್ಲೂ ತುಂಬ ಜನ ಹೇಳ್ತಾ ಇದ್ರು ನಮಗೆ ದುಡ್ಡು ಬೇಡ, ಅಕ್ಕಿನೇ ಕೊಡಿ ಅಂತ ತುಂಬ ಜನ ಸರ್ಕಾರಕ್ಕೆ ಮನವಿ ಮಾಡಿದರು. ಆ ಮನವಿಯನ್ನು ಪರಿಗಣಿಸಿದಂಥ ನಮ್ಮ ಕರ್ನಾಟಕ ಸರ್ಕಾರ ಮಿನಿಸ್ಟ್ರಿ ಇದಾರಲ್ಲ KH ಮುನಿಯಪ್ಪ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಿನಿಸ್ಟ್ರಿ ಇದಾರಲ್ಲ KH ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದ ಒಂದು NCCF ಅಂತ ಅಂದರೆ ಅವರು ಏನು ನಾಗರಿಕ ಸರಬರಾಜು ಇಲಾಖೆ ಇದೆಯಲ್ಲ ಅವರಿಗೆ ಸಹಾಯ ಮಾಡೋ ಅಂಥ ಒಂದು ಇಲಾಖೆ, ಅದ್ರ ಮುಖಾಂತರ ಅಕ್ಕಿ ಖರೀದಿ ಮಾಡ್ತೇವೆ ಅಂತ ಹೇಳಿದೆ. ಅದಕ್ಕೆ ಕೇಂದ್ರ ಸರ್ಕಾರನು ಈಗ ಒಪ್ಪಿಗೆ ಕೊಟ್ಟಿದೆ. ಇದಕ್ಕೆ ಮುಂಚೆ ಸರ್ಕಾರ ಬಂದಾಗ ಒಪ್ಪಿಗೆ ಕೊಟ್ಟಿರಲಿಲ್ಲ, ಆದರೆ ಈ ಸರಿ ಒಪ್ಪಿಗೆ ಕೊಟ್ಟಿದೆ. ಅದು ಹೇಗೆ ಅಂತ ಅಂದರೆ, 1 kgಗೆ 28 ರೂಪಾಯಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೊಂಡ್ಕೊಳ್ಬೇಕಾಗಿದೆ. ಆ ರೀತಿಯಾಗಿ ಅವರು 5 kg ಕೊಡ್ತು ಅಂತಂದರೆ, ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಲ್ರೆಡಿ 5 kgಗೆ ಅಕ್ಕಿಗೆ ಹಣ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರದ್ದು 5 kg ಬಂದರೆ ಟೋಟಲ್ 10 kg ಆಗುತ್ತೆ. ಸೊ ನೆಕ್ಸ್ಟು ಮುಂಬರೋ ದಿನಗಳಲ್ಲಿ ಏನಾಗ್ಬೋದಪ್ಪ ಅಂತಂದರೆ 5 kg ಹಣ ಕೊಡೋದನ್ನ ನಿಲ್ಲಿಸ್ಬಿಟ್ಟು 10 kg ರೇಷನ್ ಕೂಡ ಕೊಡ್ಬೋದು. ಯಾಕೆಂತಂದರೆ ತುಂಬ ಜನ ನಮಗೆ ದುಡ್ಡು ಬೇಡ, ನಮಗೆ ಅಕ್ಕಿನೇ ಕೊಡಿ ಅಂತ ಕೇಳಿರೋ ಕಾರಣದಿಂದ 10 kg ಅಕ್ಕಿನೂ ನಿಮಗೆ ಸಿಗ್ಬೋದು. ಅದ್ರ ಜೊತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ರೇಷನ್ ಡಿಪೋಗಳಲ್ಲಿ ತುಂಬ ಜನ ನೋಡಿರ್ತೀರ, ಅವರಿಗೆ BPL ಕಾರ್ಡೇ ಇರಲ್ಲ, ಆದರೂ ಕೂಡ ಫೇಕ್ ಡಾಕ್ಯುಮೆಂಟ್ ಮಾಡಿಸಿ ಅವರು ಕೂಡ ಏನೋ ಒಂದು ಈ ಯೋಜನೆ ಇದೆಯಲ್ಲ ನನ್ನ ಬಗ್ಗೆ ಯೋಜನೆ, ಅದ್ರದ್ದನ್ನ ಒಂದು ಫಲಾನುಭವಿ ಅವರು ಕೂಡ ಆಗಿರ್ತಾರೆ. ಅದಕ್ಕೋಸ್ಕರ ಆ ಒಂದು ಫೇಕ್ ಡಾಕ್ಯುಮೆಂಟ್ನ ಕಂಡುಹಿಡಿಬೇಕು ಅಂತಾನೆ ಇನ್ಮೇಲೆ ಇನ್ಕಮ್ ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ನೀವು ಡಿಪೋದವ್ರಿಗೆ ಏನು ರೇಷನ್ ಡಿಪೋ ಇದೆಯಲ್ಲ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ನ ಚೆಕ್ ಮಾಡಿ ನಂತರ ನಿಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿ ಅದನ್ನು ಫೇಕ್ ಯಾರು ಇರುತ್ತಲ್ಲ ಅವ್ರದ್ದೆಲ್ಲ ಡಿಲೀಟ್ ಮಾಡಿಸ್ತಾರೆ, ಮತ್ತು ಅವ್ರದ್ದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ನೆಕ್ಸ್ಟು ಏನಾದರೂ ನೀವು ಡಿಪೋಗೆ ಹೋಗೋದಿದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡೋಗಿ, ಯಾಕೆ ಅಂತ ಅಂದರೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ನಿಜವಾಗ್ಲೂ ನೀವು BPL ಕಾರ್ಡಿಗೆ ಅರ್ಹರಾಗಿದ್ದರೆ ನಿಮಗೆ ಖಂಡಿತ ಈ ಎಲ್ಲ ಒಂದು ಯೋಜನೆಯ ಸದುಪಯೋಗ ನೀವು ಪಡ್ಕೊಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 13 ಲಕ್ಷ BPL ಕಾರ್ಡ್ ಇದ್ದು 40 ರಿಂದ 50 ಲಕ್ಷ ಫಲಾನುಭವಿಗಳು ಇರೋದ್ರಿಂದ ಅಕ್ಕಿ ಶಾರ್ಟೇಜು ಕಾಮನ್ ಆಗಿ ಆಗೇ ಆಗುತ್ತೆ. ಹಂಗಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ಕೇಂದ್ರಕ್ಕೆ ಒಂದು ಮನವಿ ಮಾಡಿದ್ರು ಇದಕ್ಕೆ ಮುಂಚೆ. ಏನಪ್ಪಾ ಅಂತಂದ್ರೆ, ನಾವು 5 kg ಅಕ್ಕಿ ಕೊಡ್ತೀವಿ, ನೀವು 5 kg ಅಕ್ಕಿ ಕೊಡಿ, ಗ್ರಾಹಕರಿಗೆ ಸರಬರಾಜು ಮಾಡ್ತೀವಿ ಅಂತ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿರಲಿಲ್ಲ. ಆದರೆ ಈ ವರ್ಷ ಏನು ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. 28 ರೂಪಾಯಿ kgಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅದನ್ನ ನಮ್ಮ ಒಂದು ಮಿನಿಸ್ಟರ್ ಏನಿದಿರಲ್ಲ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಿನಿಸ್ಟರ್ KH ಮುನಿಯಪ್ಪ ಅವರು ಒಂದು ಸಂಧಾನನ ಮಾಡ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈಗೇನು ನಿಮಗೆ 5 kg ಅಕ್ಕಿಗೆ ಒಟ್ಟು 170 ರೂಪಾಯಿ ಅಂದರೆ kgಗೆ 34 ರೂಪಾಯಿ ಹಂಗೆ ಸಿಗ್ತಾ ಇದೆಯಲ್ವಾ, ಅದನ್ನು ಮುಂಬರೋ ದಿನಗಳಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ 10 kgನೂ ಅಕ್ಕಿನೂ ಕೊಡ್ಬೋದು, ದುಡ್ಡು ಕೊಡೋದನ್ನ ಕ್ಯಾನ್ಸಲ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಈ ರೇಷನ್ ಕಾರ್ಡಿನ 2 ಬಿಗ್ ಅಪ್ಡೇಟ್ಗಳು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.